ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈಗ ನೀವು ನೋಡಿದಿರಿ 4-5-6 ಕ್ಷೇತ್ರ ಇದೆ ಅವ್ರದ್ದು. ಕಪ್ಪಡಿ ಇದೆ, ಬಿಜಿಪುರ ಇದೆ, ಮಳವಳ್ಳಿ ಇದೆ, ಇದು ಕುರ್ಬನಕಟ್ಟೆ ಎಲ್ಲ ಇದೆ. ಇಲ್ಲಿ ಇವ್ರದ್ದೇನಂದ್ರೆ ಇವ್ರಿಗೆ ಏನು ಪಾಂಚಾಳರು ಇವರಿಗೆ ಶಿಕ್ಷೆ ಎಲ್ಲ ಕೊಟ್ಟಿದ್ರು, ಪವಾಡಗಳನ್ನ ನಡೆಸಿಸಿದ್ರು, ಅವರಿಂದನೇ ಇದು ಒಂದು ಜೀರ್ಣೋದ್ಧಾರ ಆಗಬೇಕು ಅನ್ನೋದು ಯಾವುದೋ ಒಂದು ಕಾಲದ ವಿಷಯ ಇದೆ. ಆ ಕಾಲದ ವಿಷಯ ಪ್ರಕಾರ ನಾನು ಹುಟ್ಟಿರೋದು ಚಿಲ್ಲಾಪುರದಲ್ಲಿ. ನೀವು ಹುಟ್ಟಿರೋದು? ನಾನು ಹುಟ್ಟಿರೋದು ಈ ಅಲಗೋರು ಚಿಲ್ಲಾಪುರ ಏನಿದೆ, ಅಲಗೋರು ಚಿಲ್ಲಾಪುರದಲ್ಲಿ ಇವ್ರಿಗೆ ಏನು ಇದು ನಡೀತು, ಇವ್ರದ್ದು ಪವಾಡಗಳು ನಡೀತು, ಅವರಲ್ಲೇ ಹುಟ್ಟಿರೋದು. ಇದ್ರ ಜೊತೆಗೆ ನಾವು ಆ ವಂಶಸ್ಥರೇ, ಪಾಂಚಾಳರ ವಂಶಸ್ಥರೇ. ಇಡೀ ಚಿಲ್ಲಾಪುರ ನಮ್ಮ ತಾತನ ಕಾಲಕ್ಕೆ ಇಡೀ ಊರೇ ನಮ್ಮ ತಾತ ಅವ್ರದ್ದು. ಹಂಗಿದ್ದಾಗ ಅಲ್ಲಿ ಹುಟ್ಟಿರೋದು. ಅಲ್ಲಿಂದ ಬಂದು ನಾವು ಮೈಸೂರು ಬಂದು ಸೆಟ್ಲ್ ಆಗ್ಬಿಡ್ತೀವಿ. ನಾವು ಹುಟ್ಟಿದ್ಮೇಲೆ ಮೈಸೂರಿಗೆ ಒಂದು ಸೆಟ್ಲ್ ಆದಮೇಲೆ ಒಂದು 40-42 ವರ್ಷ ಆದಮೇಲೆ ನಾನು ಯಾವ್ದು ದೇವ್ರ ಪೂಜೆ ಮಾಡೋದನ್ನಲ್ಲ. ಅವತ್ತಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಬಂದಾಗ ನಂದೇನೋ ಒಂದು ದುರಂತ ಆಗುತ್ತೆ ಜೀವನದಲ್ಲಿ. ಆ ಜೀವನ ದುರಂತ ಆದಮೇಲೆ ನಾನು ಇಲ್ಲಿ ಬಂದು ಸೆಟ್ಲ್ ಆಗಿ. ಈಗ ಫ್ಯಾಮಿಲಿ ಎಲ್ಲ ಇಲ್ಲೇ ಇರ್ತೀರಾ ಜಾಸ್ತಿ ನೀವು? ಇಲ್ಲ, ಮೈಸೂರು ಫ್ಯಾಮಿಲಿ ಮೈಸೂರು ಇದೆ. ನಾನು ಅಪ್ ಅಂಡ್ ಡೌನ್ ಓಡಾಡ್ತಿರ್ತೀನಿ. ವಾರದಲ್ಲಿ 1-2 ದಿನ ಮೈಸೂರಿಗೆ ಹೋಗಿ ಬರ್ತಾ ಇರ್ತೀನಿ. ಅದಾದಮೇಲೆ ಪ್ರೇರಣೆ ಆದಮೇಲೆ ಇವತ್ತವರೆಗೂ ನನಗೆ ಇಲ್ಲಿಂದ ನಿಲ್ಲಿಸಿ ಹೋಗ್ಬೇಕು ಅನ್ಸೇ ಇಲ್ಲ. ಮಾಡ್ತಾ 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 ಡೆವಲಪ್ಮೆಂಟ್ ಬರ್ತಾನೆ ಇದೆ. ಜಾತ್ರೆ ಮುಗಿದ್ರು ಕೂಡ ನೀವು ನಿಮ್ಮ ಕೆಲಸ ಏನಿದೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ. 365 ದಿನ 22 ವರ್ಷದಿಂದ ಕಂಟಿನ್ಯೂಸ್ ಕೆಲಸ ನಡೀತದೆ. ಇದಕ್ಕೆ ಯಾವ್ದು ತಮಗೆ ಇದು ಮಾಡೋದಕ್ಕೆ ಕಿರುಕುಳಗಳು ಅಥವಾ ಇದು ಮಾನಸಿಕ ಹಿಂಸೆಗಳು ಅವೆಲ್ಲ ಒತ್ತಡಗಳಿಂದ ಸಪೋರ್ಟ್ ಇರ್ತವೆ, ಸಣ್ಣ ಪುಟ್ಟದೆಲ್ಲ ಇರ್ತವೆ, ಅದು ಹೋಗ್ತಾ ಇರ್ತದೆ. ಸಮಸ್ಯೆ ಅವೆಲ್ಲ ಏನಿಲ್ಲ, ಅಂತ ಸಮಸ್ಯೆಗಳೇನು ಅಲ್ಲ. ಅದು ಬರ್ತಾ ಇರ್ತವೆ, ಹೋಗ್ತಾ ಇರ್ತದೆ. ಜೊತೆಗೆ ಅವ್ರ ಸಹಕಾರ ಇದೆ. ಅವ್ರ ಸಹಕಾರದಿಂದ ನಿಮಗೆ ತುಂಬಾ ದೂರಾಗಿ ಆಗ್ಬೋದು. ಇನ್ನು ಮುಂದೆ ನಮಗೆ ಎಷ್ಟು ಇನ್ನೂ ಆರೋಗ್ಯ ಆಯಸ್ಸು ಇರುತ್ತೆ, ಅಲ್ಲಿವರೆಗೂ ಕ್ಷೇತ್ರಕ್ಕೆ ದುಡಿತಾನೆ ಇರ್ತೀವಿ. ಇನ್ನೂ ಏನೇನು ಡೆವಲಪ್ ಆಗುತ್ತೋ ಗೊತ್ತಿಲ್ಲ, ಅಂತೂ ಹಾಗೆ ಆಗುತ್ತೆ ನಾವಿರೋ ತನಕ ಅಂತ ಒಂದು ನಂಬಿಕೆ ನನಗಿದೆ. ಓಕೆ ಸರ್, ಧನ್ಯವಾದಗಳು ಸರ್. ಈ ಜಾತ್ರೆ ವಿಶೇಷ ದಿನಗಳೇ ಬಿಡಿ ಸರ್, ಏನೇನು ಮೊದಲನೇ ದಿನ ಡೇಟ್? ಜಾತ್ರೆ ಸರ್ ಈಗ ಏನಾಗಿದೆ ನಮಗೆ ಅಂದರೆ, ಮೊದಲನೇದು ಮತ್ತು ಜಾತ್ರೆ ಪ್ರಾರಂಭ ಚಂದ್ರಮಂಡಲೋತ್ಸವ ಅಂತ ಮಾಡ್ತೀವಿ. ಎಷ್ಟನೇ ತಾರೀಕು ಸರ್? ಸರ್ 3ನೇ ತಾರೀಕಿದೆ. ಚಂದ್ರಮಂಡಲೋತ್ಸವ ಕಾರ್ಯಕ್ರಮ ಏನಂದ್ರೆ ಸರ್, ಅದು ಇವ್ರು ಸಿದ್ದಪ್ಪಾಜಿ ಅವರು ಬಂದು ಚಿಕ್ಕಲ್ಲೂರಲ್ಲಿ ಐಕ್ಯ ಆಯ್ತಾರಲ್ಲ. ಎಷ್ಟೊತ್ತಿಗೆ ಮಾಡ್ತೀರಾ ಸರ್ ಅದು? ಸರ್ ರಾತ್ರಿ 11 ಗಂಟೆ ಆಗುತ್ತೆ. ಸಿದ್ದಪ್ಪಾಜಿ ಅವ್ರು ಬಂದು ಚಿಕ್ಕಲ್ಲೂರಲ್ಲಿ ಐಕ್ಯ ಆಗಕ್ಕೆ ಮಂಟೇಸ್ವಾಮಿ ಅವರು ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಿದಾಗ ಅವ್ರು ಕೇಳ್ತಾರೆ, ನೀವು ನಾನು ಹೋಗಿ ಐಕ್ಯ ಆದರೆ ನಿಮ್ಮ ದರ್ಶನ ಯಾವಾಗ ನಮಗೆ ಅಂತ. ಅವಾಗ ಅವ್ರು ಏನು ಹೇಳ್ತಾರೆ, ಪುಷ್ಯ ಪೌರ್ಣಮಿನಲ್ಲಿ ನಾನು ನಿನಗೆ ಚಂದ್ರನಲ್ಲಿ ದರ್ಶನ ಕೊಡ್ತೀನಿ ಅಂತ ಇವ್ರಿಗೆ ಒಂದು ಕೊಡ್ತಾರೆ, ಮಾತು ಕೊಡ್ತಾರೆ. ಅವಾಗ ಇವ್ರು ಜಾತ್ರೆನಲ್ಲಿ ಚಂದ್ರನಲ್ಲಿ ಇವರು ಮಂಟೇಸ್ವಾಮಿ ಅವ್ರನ್ನ ನೋಡ್ತಾರೆ, ಸಿದ್ದಪ್ಪಾಜಿ ಅವರು. ಅದಕ್ಕೆ ನಾವು ರಾತ್ರಿ 11-12 ಗಂಟೆ ಅವ್ರಿಗೆ ಚಂದ್ರ ನೆತ್ತಿ ಮೇಲೆ ಬರೋವರೆಗೂ ಕಾಯ್ದು 11 ಗಂಟೆ ಮೇಲೆ ನಾವು ಚಂದ್ರಮಂಡಲ ಹಚ್ಚೋದು. ಎಲ್ಲಿ ಮಾಡ್ತೀರಾ ಸರ್? ಇಲ್ಲಿ ಜಾಗ ದೇವಸ್ಥಾನ ಮುಂದೆನೆ ಮಾಡ್ತೀವಿ. ಓಕೆ ಸರ್. ಮೊದಲನೇ ದಿನ. 2ನೇ ದಿನ ಗದಿಗೆ ಪೂಜೆ ಅಂತ ಮಾಡ್ತೀವಿ. ಅಂದ್ರೆ ಗುರು ಹಿರಿಯರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ, ಯಾರು ಹಿಂದಿನ ಕಾಲದಲ್ಲಿ ಎಲ್ಲ ಇದ್ರು ಅವರೆಲ್ಲ ಹೋಗಿದ್ದಾರೆ, ಅವ್ರನ್ನ ಒಂದು ಪೂಜೆ ಅಂತ ಅವತ್ತು ಒಂದಿನ ಅವ್ರಿಗೆ ಗದಿಗೆ ಪೂಜೆ ಅಂತ ಮಾಡ್ತೀವಿ. 3ನೇ ದಿನ ನೀಲಗಾರಿಕೆ. ಎಷ್ಟು ಹೊಸಬರನ್ನ ಎಲ್ಲಾರು ನಾವು ಇವ್ರ ದೇವ್ರಿಗೆ ಗುಡ್ಡನ್ನು ಬಿಡಿಸ್ತೀವಿ. ದೇವ್ರಿಗೆ ಮೀಸಲ್ಬಿಟ್ಟು ಅವ್ರಿಗೆ ನೀಲಗಾರಿಕೆ ಅಂದ್ಬಿಟ್ಟು ನಮ್ಮಲ್ಲಿ ಪದ ಮುಟ್ಕೊಂಡು ಅವ್ರನ್ನ ಗುಡ್ಡನ್ನು ಬಿಡಿಸ್ತೀವಿ. 3ನೇ ದಿನ ನಡೀತೆ. 4ನೇ ದಿನ ಪಂಕ್ತಿ ಸೇವೆ. ಸರ್ ಈ ಪಂಕ್ತಿ ಸೇವೆದೇ ಒಂದು ಗೊಂದಲ ಆಗ್ಬಿಟ್ಟಿದೆ. ಏನ್ ಗೊಂದಲ ಅಂದ್ರೆ, ನಿಮ್ಗೆ ಪಂಕ್ತಿ ಸೇವೆ ಅಂದ್ರೆ ಈ ಮಂಟೇಸ್ವಾಮಿ ಅವರು ಇವ್ರದ್ದು ಏನು ಸಿದ್ದಪ್ಪಾಜಿ ಅವ್ರದ್ದು ಇವರು ವಿಶ್ವಕರ್ಮ ಪಾಂಚಾಳದ ಪವಾಡಗಳನ್ನು ನಡೆದು ಸಿದ್ದಪ್ಪಾಜಿ ಅವ್ರನ್ನ ದೇವರು ಅಂತ ಒಪ್ಕೋತಾರೋ, ಒಪ್ಕೊಂಡಾಗ ಇವ್ರನ್ನ ಬಿಜಿಪುರಕ್ಕೆ ಕರ್ಕೊಂಬರ್ತಾರೆ. ಎಲ್ಲ ಆಯ್ತು, ನೀವು ಶರಣಾಗಿ ಚಿನ್ನ ನಮ್ಗೆ ಕಪಣ ಎಲ್ಲ ಕೊಟ್ಟಿದ್ದೀರಾ, ಗುರುಗಳ ಆಶ್ರಮಕ್ಕೆ ಬನ್ನಿ ಅಂತ ಕರ್ಕೊಂಬಂದಾಗ ಎಲ್ಲ ಗುರುಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ, ಇವರು ಗುರುಗಳು ಇವ್ರನ್ನ ನೋಡ್ತಾರೆ, ಪಾಂಚಾಳರ್ನ ಸಿದ್ದಪ್ಪಾಜಿ ಅವ್ರಿಗೆ ಮಾತಾಡ್ತಾರೆ. ಇಲ್ಲ, ಇವ್ರಿಗೆ ಇನ್ನೂ ಸ್ವಲ್ಪ ಏನೋ ಇದೆ, ಇವರನ್ನ ಅಷ್ಟು ಸುಲಭವಾಗಿ ನಾವು ಒಪ್ಕೊಂಡು ಇವರಿಗೆ ಹೊರ ಕೊಡೋಂಥದ್ದೇನಿಲ್ಲ, ಏನು ಕೊಡೋಕ್ಕಾಗಲ್ಲ ಇವ್ರಿಗೆ ನೀನು ಅಂತ ಹೇಳಿದಾಗ ಅವ್ರು ಒಪ್ಕೊಡಲ್ಲ ಸಿದ್ದಪ್ಪಾಜಿ ಅವರು. ಇಲ್ಲ, ಅವ್ರು ಸೋತು ಶರಣಾಗಿದ್ದಾರೆ, ನೀವೇನಾದ್ರೂ ಅವ್ರು ಹೊರ ಕೊಡಲೇಬೇಕು ಅಂತ. ಅವಾಗ ಏನು ಮಾಡ್ತಾರೆ, ಒಂದು ಪರೀಕ್ಷೆ ಮಾಡಪ್ಪ, ಒಟ್ಟಿಗೆ ಒಂದು ಪಂಕ್ತಿ ಭೋಜನ ವ್ಯವಸ್ಥೆ ಮಾಡು. ಆ ಪಂಕ್ತಿ ಭೋಜನದಲ್ಲಿ ಇವ್ರು ನಿಮಗೆ ಅವ್ರು ಹೋಗಿದ್ದಾರ, ಅವ್ರಿಗೆ ಸೋತಿದಾರ ಇಲ್ವಾ ಅಂತ ಗೊತ್ತಾಗತ್ತೆ ಅಂತ. ಆವಾಗ ಪಂಕ್ತಿ ಭೋಜನ ಏರ್ಪಾಡು ಮಾಡಿ ಕೂರಿಸಿದಾಗ ಊಟಕ್ಕೆ, ಇವ್ರು ಊಟಕ್ಕೆ ಕೂತಾಗ ಇವ್ರಿಗೆ ಏನಿದೆ, ನಾವು ರಾಜರುಗಳಾಗಿ ಈ ದಪ್ಪಕ್ಕಿ ತಿನ್ಬೇಕಂತ ಮನ್ಸಿಗೆ ಬರುತ್ತೆ. ಅದು ಅವ್ರಿಗೆ ಕಾಣಿಸುತ್ತೆ. ಮಂಟೇಸ್ವಾಮಿ ಅವರು ಸಿದ್ದಪ್ಪಾಜಿ ತೋರಿಸ್ತಾರೆ, ನೋಡಪ್ಪ ಅವ್ರಿಗಿನ್ನೂ ಹೋಗಿಲ್ಲ, ಅವ್ರಿಗಿನ್ನೂ ಹೋಗದೆ ಇರೋದ್ರಿಂದ ನಾನಿನ್ನು ಹೊರಗೆ ಕೊಡೋಕ್ಕಾಗಲ್ಲ ಅವ್ರಿಗೆ ಅಂದ್ಬಿಟ್ಟು ಅವ್ರದ್ದು ಸಾಪಾನ ಸಿಗ್ತದೆ ಇವ್ರಿಗೆ. ಇದು ಪಂಕ್ತಿ ಸೇವೆ. ಇದನ್ನ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಆ ಮಂಟೇಸ್ವಾಮಿ ಅವ್ರ ಹೆಸರಲ್ಲಿ ಅದಕ್ಕೆ ಒಂದು ದೇವಸ್ಥಾನ ಕಟ್ಟಿದ್ದೀವಿ ಇಲ್ಲಿ.
ಈ ಕಡೆದು. ಆ ಪಂಕ್ತಿ ಇದೇನು ಮಾಡ್ತೀವಿ ಅಂದರೆ ಇಲ್ಲಿ ಬರೋ ಲಕ್ಷಾಂತರ ಭಕ್ತಾದಿಗಳು ಎಷ್ಟು ಬರ್ತಾರೆ ಪ್ರತಿಯೊಬ್ಬರು ಅಕ್ಕಿ ಪಡಿ ಕೊಡ್ತಾರೆ. ಒಂದು ಪಾವ ಆಗಿರ್ಬೋದು, 100 kg ಆಗಿರ್ಬೋದು ಕೊಡ್ತಾರೆ, ಎಲ್ಲಾನು ಕೊಡ್ತಾವೆ ಪ್ರತಿಯೊಂದು. ನಾವಿಲ್ಲಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡೂ ಮಾಡ್ತೀವಿ. ಎರಡೂ ಮಾಡಿ ಅವತ್ತು ಮಂಟೇಸ್ವಾಮಿ ಅವರ ಹೆಸರಲ್ಲಿ ನಾವು ಇಡೀ ಜಾತ್ರೆ ಜನಕ್ಕೆ ಪ್ರಸಾದ ಹಂಚ್ತೀವಿ. ಇದು ಪಂಕ್ತಿ ಸೇವೆ, ಪಂಕ್ತಿ ಪ್ರಸಾದ. ಆದರೆ ಇವತ್ತು ನಾವು ನೋಡ್ತಾ ಇರೋದು ಪಂಕ್ತಿ ಪ್ರಸಾದ ಅಂದರೆ ಒಟ್ಟಿಗೆ ತಿನ್ಕೊಂಡು ಕೂತ್ಕೊಂಡು ಮಾಂಸ ತಿನ್ನೋದಾಗ್ಬಿಟ್ಟಿದೆ. ಅದು ಯಾಕಾಯ್ತು ನಮ್ಗೆ ಗೊತ್ತಿಲ್ಲ. ಆಗ್ಬಿಟ್ಟಿದೆ. ಈ ಗೊಂದಲನ ಯಾರು ಸರಿ ಮಾಡ್ತಾರೋ, ಯಾರು ನಿವಾರಣೆ ಮಾಡ್ತಾರೋ, ದೇವರೇ ನಿವಾರಣೆ ಮಾಡ್ತಾರೋ ಆಗ್ಬಿಟ್ಟಿದೆ. ಈಗ ಯಾರು ಸರ್, ನಾನು ಸುಮಾರು ಪೇಪರ್ನಲ್ಲಿ ಹೇಳಿದ್ದೀನಿ, ಈ ಕಥೆ ಇಷ್ಟೊಂದು ಹೇಳ್ತಾ ಇರ್ತೀನಿ. ನಾವಂತೂ ಸಪ್ರೇಟ್ ಒಂದು ದೇವಸ್ಥಾನನೇ ಮಾಡಿದ್ವಿ. ಈಗ ಅಲ್ಲೆಲ್ಲ ಬೋರ್ಡ್ ಹಾಕ್ತೀನಿ, ಪಂಕ್ತಿ ಸೇವೆ ಅಂದ್ರೆ ಏನು, ಅದ್ರ ವಿಶೇಷತೆ ಏನು, ಅದು ವ್ಯವಸ್ಥೆ ಅಂತ. ಆಮೇಲೆ ಇನ್ನೊಂದೇನಾಗ್ತಿತ್ತು ನಿಮಗೆ, ಈ ಪಂಕ್ತಿ ಪ್ರಸಾದದ್ದು ಏನು ಪ್ರಸಾದ ಕೊಡ್ತೀವಿ, ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು, ಇದನ್ನ ಹಿಂದೆ ಒಂದು ನನಗೂ ಗೊತ್ತಿರೋಂಗೆ ಒಂದು 30-40 ವರ್ಷ ಹಿಂದಕ್ಕೆ ಹೋಗಿ ಸಾಕು. 30-40 ವರ್ಷ ಹಿಂದೆನೆ ಇದನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡು ಕಾಪಾಡಿ ಅದು ಒಣಗಿಸಿಟ್ಕೊಂಡು ಅದನ್ನ ನಿಮಗೆ ಈ ಕಾಯಿಲೆಗಳಿಗೆ ಮನೇಲಿ ಮಕ್ಕಳಿಗೆ ಅವ್ರಿಗೆ ಸಣ್ಣ ಪುಟ್ಟ ವ್ಯತ್ಯಾಸ ಬಂದಾಗ, ಸಣ್ಣ ಪುಟ್ಟ ಏನೋ ಬಂದಾಗ ಇದನ್ನ ಪ್ರಸಾದದ ರೂಪದಲ್ಲಿ ಉಪಯೋಗಿಸ್ತಾ ಇದ್ರು. ಅಂತ ಪಂಕ್ತಿ ಪ್ರಸಾದ ಅದು. ಆ ಪಂಕ್ತಿ ಪ್ರಸಾದನ ಈಗ ನಮ್ಮ ಜನ ಯಾಕೆ ಅದು ಮಾಂಸಕ್ಕೆ ಹೋಲಿಸಿದ್ರು ಗೊತ್ತಿಲ್ಲ. ಆಮೇಲೆ ನಿಮಗೆ ಅದಾಯ್ತು, ಪಂಕ್ತಿ ಪ್ರಸಾದ ಸೇವೆ ಮುಗಿದ್ಮೇಲೆ ಮಾರನೇ ದಿನ ಸಿದ್ದರಾಯ ಸೇವೆ ಅಂತ ಇರುತ್ತೆ. ಸಿದ್ದರಾಯ ಸೇವೆ ಅಂದ್ರೆ ಸರ್ ಏನಾಗುತ್ತೆ ಅಂದ್ರೆ, ಇವರು ಅಲಗೂರು ಚಿಲ್ಲಾಪುರಕ್ಕೆ ಸಿದ್ದಪ್ಪಾಜಿ ಅವ್ರು ಹೋಗುವಾಗ ಅಲಗೂರು ಚಿಲ್ಲಾಪುರದ ಸುತ್ತಲೂ ಮಾರಮ್ಮನ ಕೋಟೆ ಇರ್ತದೆ, ಮಾರಮ್ಮನ ಕಾಲು ಇರ್ತದೆ. ಅಲ್ಲಿ ಪಂಚಾಳರ ಕೋಟೆನಲ್ಲಿ ಮಾರಮ್ಮನ ಕಾಲು ಇರ್ತದೆ. ಇವ್ರು ಹೋಗುವಾಗ ಹೇಳ್ತಾರೆ, ನಾನು ಬರ್ತಾ ಇದ್ದೀನಿ, ನೀವೆಲ್ಲ ಊರಿಂದ ಆಚೆ ಹೋಗಿ, ನಿಮಗೆ ಊರಿಂದ ಆಚೆ ಮಾಂಸದ ಊಟ ಇರುತ್ತೆ ಅಂತ ಸಿದ್ದಪ್ಪಾಜಿ ಅವರು ಒಂದು ಮಾತು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಸಮಾಧಾನ ಪಡಿಸಕ್ಕೆ. ಆಗ ಎಲ್ಲರೂ ಮಾರಮ್ಮಂದ್ರೆ ಊರಿಂದ ಆಚೆ ಹೊಟ್ಟೋಗ್ತಾರೆ. ಹೊಟ್ಟೋದಾಗಿ ಇವರು ಊರೊಳಗೆ ಸಲೀಸಾಗಿ ಹೋಗ್ತಾರೆ ಸಿದ್ದಪ್ಪಾಜಿ ಅವರು ಅಲಗೂರು ಚಿಲ್ಲಾಪುರಕ್ಕೆ. ಈ ವಿಷಯ ಬಂದು ನಿಮಗೆ ಇವತ್ತು ದೇವಸ್ಥಾನದಲ್ಲಿ ಸಿದ್ದಪ್ಪಾಜಿ ಅವ್ರಿಗೇನೆ ಮಾಂಸ ತಿನ್ನಿಸ್ಬಿಡ್ತಾ ಇರೋ ಜನ. ಊರಿಂದ ಆಚೆ ಮಾರಮ್ಮಂದ್ರೆ ಕೊಡೋ ಊಟನ ಸಿದ್ದಪ್ಪಾಜಿ ಅವ್ರು ಕೊಡೋದು ಮಾರಮ್ಮಂದ್ರಿಗಳು. ಈಗ ಸಿದ್ದಪ್ಪಾಜಿ ಅವ್ರಿಗೆ ತಿನ್ನಿಸ್ಬಿಡ್ತಾ ಇರೋದು ಜನ. ಹಂಗಾಗಿದೆ. ಇಲ್ಲಿ ನಾವು ಕಂಡಾಯ ಕಳಿಸ್ತೀವಿ ಹೊರಗಡೆ, ನಾವ್ ಯಾವ್ದು ಮಾಂಸ ಊಟಕ್ಕೆ ಪೂಜೆ ಕೊಡಲ್ಲ. ಇಲ್ಲಿ ಜಾಗ ಇಲ್ಲ, ಅವಕಾಶ ಇಲ್ಲ. ಇಲ್ಲಿಂದ ಮನೆ ಕಂಡಾಯ ತರ್ಸ್ಕೋತಾರೆ. ಬೆಂಗಳೂರು, ಮೈಸೂರು ಆ ಕಡೆ ಪೂಜೆಗೆ ತರ್ಸ್ಕೋತಾರೆ. ಅಲ್ಲಿ ತರ್ಸ್ಕೊಂಡು ಒಂದಿನ ಖಾರ ಊಟ ಇಟ್ಕೋತಾರೆ ಅವರು. ನಮ್ ಕಂಡಾಯ ಸಿಹಿ ಊಟ ಇಟ್ಟು ಪೂಜೆ ಮಾಡಿ ಕಳ್ಸಿಕೊಟ್ಟ ಮೇಲೆ ಮಾಡ್ಬೇಕು ಅವರು. ಅದಕ್ಕೆ ಮೊದಲೇ ಕಳ್ಸಲ್ಲ ನಾವು. ಹೊರಗಡೆ ಇಲ್ಲಿ ಪ್ರಿಮಿಸಸ್ ಅಲ್ಲಿ, ನಿಮ್ ದೇವಸ್ಥಾನ ಪ್ರಿಮಿಸಸ್ ಅಲ್ಲಿ ಅವರು ಪಂಕ್ತಿ ಸೇವೆಗೆ ನಾನ್ ವೆಜ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್. ಎಲ್ಲ ನಿಲ್ಸ್ಬಿಟ್ಟಿದೀವಿ. ಎಲ್ಲ ನಿಲ್ಸ್ಬಿಟ್ಟು ಸಪರೇಟ್ ಚೌಲ್ಟ್ರಿನೇ ಮಾಡಿದ್ವಿ ನಾವು. ಅದಕ್ಕೆ ಸಪರೇಟ್ ಮಾಡ್ಕೊಂಡು ಇಲ್ಲಿ ಹೋಗ್ತಾ ರಸ್ತೆಯಲ್ಲಿ ಇದೆಲ್ಲ ಸೀಟ್ ಹಾಕಿದೀವಲ್ಲ, ಕಂಪ್ಲೀಟ್ ಚೌಲ್ಟ್ರಿನೇ ಮಾಡಿದ್ವಿ. ನಾವು ಅದನ್ನ ತುಂಬಾ ಶಿಸ್ತಾಗಿ ಕಾಪಾಡ್ತಿದ್ವಿ. ಯಾಕಂದ್ರೆ ಅದು ಅವ್ರಿಗೆ ಸಲ್ಲದ್ದಲ್ಲ, ಅದು ಮಾರಮ್ಮದ ಊರಿಂದ ಆಚೆನೆ ಸಲ್ಬೇಕಾಗಿರೋದು. ಈಗ ಪಂಕ್ತಿ ಸೇವೆ ಆದ್ಮೇಲೆ ಅದು ನಾಳೆ ಏನ್ ಸರ್? ಪಂಕ್ತಿ ಸೇವೆ ಆದ ಮಾರನೆಗೆನೆ ಇದೆ ಮಾರಮ್ಮಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಮುತ್ತತ್ರಾಯನ ಸೇವೆ. ಎಲ್ಲಿ ನಿಮ್ಮ ಮುತ್ತತ್ತಿಲ್ಲ? ಈ ಮುತ್ತತ್ತಿಲ್ಲಿ ಮಾಡ್ತಾರೆ. ಇಲ್ಲಿ ನಾವು ಆಂಜನೇಯ ದೇವಸ್ಥಾನ ಇದೆ ಮುಂದೆ. ಇಲ್ಲಿ ನಿಮ್ಮಲ್ಲಿ ನಮ್ಮ ದೇವಸ್ಥಾನ ಇಲ್ಲಿ ವ್ಯಾಪ್ತಿಯಲ್ಲೇ ಮಾಡ್ತೀವಿ. ಇಲ್ಲಿ ಮುತ್ತರಾಯನ ಸೇವೆ. ಮುತ್ತರಾಯನ ಸೇವೆ ಅಂದ್ರೆ ಸರ್, ಇವರು ಅಲಗೂರು ಚಿಲ್ಲಾಪುರಕ್ಕೆ ಹೋಗುವಾಗ ಇವ್ರಿಗೆ ರಸ್ತೆ ಗೊತ್ತಿರಲ್ಲ. ಅದನ್ನ ಇಲ್ಲಿ ಬಸವನ ಬೆಟ್ಟದ ಮೇಲೆ ನೋಡಿದ್ಮೇಲೆ ಅಲ್ಲಿ ಮುತ್ತತ್ರಾಯ ಇವರಿಗೆ ದಾರಿ ತೋರಿಸ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ವಾನಮ್ಮಂದ್ರಿಗೆ ಮತ್ತೆ ಮುತ್ತತ್ರಾಯಂಗೆ ಇಬ್ಬರಿಗೂ ನನ್ನ ಜಾತ್ರೆ ನಡೆದ್ರೆ ಆ ಜಾತ್ರೆಯಲ್ಲಿ ನಿಮ್ಗೆ ಒಂದೊಂದು ಪೂಜೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಸಿದ್ದಪ್ಪಾಜಿಯವರು. ಆ ಕಾರಣಕ್ಕೆ ಇವ್ರಿಗೆ ಮುತ್ತತ್ರಾಯನ ಸೇವೆ ಮತ್ತೆ ಮಾರಮ್ಮನ ಪೂಜೆ ಎರಡೂ ನಡೆಯುತ್ತೆ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮಾಡಿದ್ದೀವಿ ನಾನ್ ವೆಜ್ಗೋಸ್ಕರ 100 ಜನಕ್ಕೆ, 200 ಜನಕ್ಕೆ, 500 ಜನಕ್ಕೆ ಆ ಥರ ಪ್ರತಿಯೊಂದು ಸಪ್ರೇಟ್ ಛತ್ರ ಮಾಡಿದ್ದೀವಿ ನಾವು. ನಾನ್ ವೆಜ್ ಇಲ್ಲಿ ಎಲ್ಲೂ ಮಾಡಕ್ ಕೊಡಲ್ಲ. ಹೊರಗಡೆ ಚೌಟ್ರಿಲೇ ಮಾಡಬೇಕು, ಚೌಟ್ರಿಲೇ ಮಾಡಿದ್ವಿ. ಹೊರಗಡೆ ಅಂದ್ರೆ ಈ ಒಳೆಯಿಂದ ಆಚೆಗೆ, ಒಳೆಯಿಂದ ಈಚೆ ಮಾಡಬಾರ್ದು. ಅದು ದೇವ್ರಿಗೆ ವಿರುದ್ಧ. ಅದು ಅವ್ರ ಊರಿಂದ ಆಚೆ ಅಂದಾಗ ನಾವು ಅದು ಊರಿಂದ ಆಚೆ ಇಟ್ಕೊಂಡಿದ್ವಿ. ನಿಮಗೆ ಅಲ್ಲಿ ಗದಿಗೆ ಮಾಡಿದೀವಿ ಒಂದು, ಅಲ್ಲಿಂದ ಕಂಡಾಯ ಮೆರವಣಿಗೆ ತರ್ತೀವಿ ಸರ್. ಇಲ್ಲಿ ಪ್ರತಿ ಹುಣ್ಮೆನಲ್ಲಿ ಇಲ್ಲಿ ಮಜ್ಜನ ಮಾಡಿಸಿ ಕೊಳದಲ್ಲಿ ಅಲ್ಲಿಂದ ಗದಿಗೆ ಮೇಲೆ ಕೂಡಿಸಿ ಅಲಂಕಾರ ಮಾಡಿ ಇಲ್ಲಿಂದ ಮೆರವಣಿಗೆ ದೇವಸ್ಥಾನ ತಗೊಂಡೋಗ್ತೀವಿ ಪ್ರತಿ ಹುಣ್ಮೆಗೆ. 1000 ಜನ ಸೇರ್ತಾರೆ. ಯಾರ ನಮ್ಮಂತ ಅಂತ ಬರುತ್ತೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ